ಉತ್ತಮ ಉತ್ತಮ ಎಕ್ಕ ತಿಂಬಾನೆ ಬಾರ ಆಚಿಗೆ ನಿನಗೆ ಯುಗಾದಿ ಹಬ್ಬದ ಎಣ್ಣೆ ಸ್ನಾನ ಮಾಡ್ತೆ ಬಾರ ಆಚಿಗೆ. ಬಜರಂಗ ಇನ್ಸ್ಪೆಕ್ಟ್ರೆ ಇದೇನಾಯ್ತು ಒತ್ತರ ಅಟ್ಟಿ ಮುಂದೆ ಬಂದು ಈ ತರ ಕಿರ್ತಾಡ್ತಾ ಏನಾಯ್ತು ಅಂತ ಕೂಗುದ ಆ ನಿಮ್ ಬಾಮ ಇದನ್ನ ಒಂಚೂರು ಕರೀನಿ ಮುಂದೆ ಎಂತ ನಡೀತಂದಳಿ ನಾನ್ ನಿಮ್ಗೆ ತೋರಿಸ್ತೆ. ಶ್ರೀರಾಮನಂತ ಅಮ್ಮ ಏನ್ ಮಾಡ್ದ? ಎಂತ ಮಾಡ್ನ ನನ್ನ ಮುಸುಡು ಒಂದ್ ಸ್ವಲ್ಪ ಸಮ ಮಾಡಿ ಕಾಣಿ ಈ ಅವಸ್ಥಿಗ ಹೆಕ್ಕ ತಿಂಬೋನೆ ಕಾರಣ. ಇನ್ಸ್ಪೆಕ್ಟರ್ ಉತ್ತಮ್ ಈ ರೀತಿ ಮಾಡಿದ್ನ ಮಾಡಿಪ್ಪುದು ಕಣ್ಮುಂದೆ ತೋರ್ತಿ ಪತಿಗೆ ಮಾಡಿದ್ನಾ ಅಂದಳಿ ಬೇರೆ ಕೇಂದ್ರ ಎಲ್ಲ ಮರ್ರೆ. ಇನ್ಸ್ಪೆಕ್ಟರ್ ನಿಮ್ಮ ಮುಸುಂಟನ್ನು ನೋಡಿದ್ರೆ ಅವ ನಿಮಗೆ ಒಟ್ಟರಸಿ ಬೊಟ್ಟಿನ ಹಾಗೆ ಕಾಣ್ತದೆ. ಇನ್ನೊಂದು ಮಾತಾಡ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲಸಿ ನಾನು ಕಡ್ಬರ್ಕ್ ಹಾಂಗ್ ಮಾಡ್ತೆ. ನೋಡ್ರೆ ಕರ್ಕ ಬನ್ನಿ ನಿಮ್ ಬಾಮ ಇದನ್ನ. ಓಹೋ ಏನ್ ಇನ್ಸ್ಪೆಕ್ಟ್ರೆ ಬೆಳಗ್ಗೆ ಮನೆ ಕಡೆ ಬನ್ನಿ ಒಳಗ್ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡೋಣ. ಎಂತ ಹೆಕ್ಕ ತಿಂಬಾನೆ ಕಾಪಿಯ ನಿನ್ನ ಹತ್ರ ಕೂತ್ಕೊಂಡ ಕಾಪಿ ಕುಡಕ್ ನಾ ಬಂದದ್ದಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೊಕ್ ಬಂದದ್ದು. ಬನ್ನಿ ಒಳಗ್ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡೋಣ. ಎಂತ ಹೆಕ್ಕ ತಿಂಬಾನೆ ಕಾಪಿಯ ನಿನ್ನ ಹತ್ರ ಕೂತ್ಕೊಂಡ ಕಾಪಿ ಕುಡಕ್ ನಾ ಬಂದದ್ದಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೊಕ್ ಬಂದದ್ದು. ನನ್ನ ಯಾಕೆ ಅರೆಸ್ಟ್ ಮಾಡ್ತೀನಿ ಇನ್ಸ್ಪೆಕ್ಟ್ರೆ? ರಾತ್ರಿ ನೀನ್ ಅವ್ರಿಗೆ ಹೊಡೆದಂತೆ ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ ಬಂದವ್ರೆ. ಆಯ್ತು ಕರ್ಕೊಂಡೋಗಿ. ಅದಕ್ಕಿಂತ ಮುಂಚೆ ನಿಮ್ಗೆ ಬಜರಂಗಿ 2 ಪ್ರೋಮೋ ತೋರಿಸ್ತೀನಿ, ಅಲ್ಲಿ ಹೋಗಿ ಕರ್ಕೊಂಡೋಗಿ. ನನಗೀಗ ಅದನ್ನೆಲ್ಲ ಕಾಮಕ್ ಪುರ್ಸೋತಿಲ್ಲ, ಸುಮ್ಮನೆ ನನ್ನೊಟ್ಟಿಗೆ ಬತ್ತೆ ಇಲ್ಲ ಈಗ. ಒಂದ್ಸರಿ ನೋಡಿ, ನೋಡಿದ್ಮೇಲೆ ಯಾರು ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಇದನ್ನ ಎಲ್ರು ನೋಡ್ಬೇಕು. ಇವಾಗ ಹೇಳಿ ಇನ್ಸ್ಪೆಕ್ಟ್ರೆ, ನಿಮ್ ಜೊತೆ ಬರ್ಬೇಕಾದ್ ನಾನಾ ಅಥವಾ ಇವ್ರ? ಇನ್ಸ್ಪೆಕ್ಟ್ರೆ ತಮಾಷೆಗೆ ಈಗ ಮಾಡ್ಬಿಟ್ವಿ. ಹ್ಞೂ ಇನ್ಸ್ಪೆಕ್ಟ್ರೆ, ಈ ಕಲ್ಟಿವೇಟ್ರು ಸಾಕ್ಬೇಕು ಅಂದ, ಅದಕ್ಕೆ ನಿಮ್ಗೆ ಹೊಡೆದ್ಬಿಟ್ಟು ಅವ್ನಿಗೆ ಸಾಕ್ ಕೊಡವಂತ ಹಿಂಗೆ ಮಾಡ್ದು. ಐ ಲೈಕ್ ಇಟ್. ಈಗ ನಿಮ್ 3 ಜನನ ಅರೆಸ್ಟ್ ಮಾಡ್ತೆ, ನಡಿನೇ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಸಾರಿ ಸುಂದ್ರಿ ಮೇಡಮ್, ಇದೊಂದು ವಿಷಯದಲ್ಲಿ ಮಾತ್ರ ನಾನು ಹೆಲ್ಪ್ಲೆಸ್. ಇದೆಂತದ ಉತ್ತಮ ಸಾಹೇಬ್ರು ನೀನ್ ಫೋಟೋ ಕಳ್ಸಿರ? ಸರಿ ಫೋನ್ ಮಾಡ್ತಿದ್ರ? ಹಲೋ ಸರ್. ಓಕೆ ಸರ್, ಓಕೆ. ಇನ್ಸ್ಪೆಕ್ಟ್ರೆ ಯಾಕೆ ಶಾಕ್ ತಗೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಈ 3 ಜನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡ್ಕದ್ ಇವ್ರನ್ನಲ್ಲ, ನಿನ್ನನ್ನ. ನಾನೇನ್ ತಪ್ಪು ಮಾಡಿದೆ ಇನ್ಸ್ಪೆಕ್ಟ್ರೆ? ನನಗೆಲ್ಲ ಸಾಹೇಬ್ರು ಹೇಳಿರ, ನಮ್ಮ ಡಿಪಾರ್ಟ್ಮೆಂಟಿಗೆ ಚಳ್ಳೆ ಹಣ್ಣು ತಿನ್ಸಿ ಕಾಂಪೌಂಡ್ ಹಾರಿ ಇಲ್ಲಿ ಬಂದು ಹೋಗ್ಕೊಂಡಿದ್ಯಾ ಹೆಕ್ಕ ತಿಂಬಾನೆ? ಹೇಳ ಈಗ ಎಂತ ಮಾಡುವ? ಅಕ್ಕ, ನನಗೆ ಇನ್ಸ್ಪೆಕ್ಟರ್ ಜೊತೆ ಹೊಡ್ತೀನಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ ಚಿನ್ನದ ಬಾಲೆ ಮಾಡಿಸ್ಕೊಂಡ್ ಬರ್ತೀನಿ. ಮಧು, ನಿನ್ನ ಬಿಟ್ಟು ನನ್ನ ಕೈಲಿರೋಕ್ಕಾಗಲ್ಲ ಮಧು. ಅಷ್ಟು ದೊಡ್ಡ ಮಂಚದ ಮೇಲೆ ನಾನು ಒಬ್ಬನೇ ಮಲ್ಗಕ್ಕೆ ಬೇಜಾರಾಗುತ್ತೆ. ಹಾಗಾದ್ರೆ ಕಟ್ ಮಾಡಿ ಬಿಸಾಕ್ಬಿಡಿ. ನಿಮ್ಮ ಜೊತೆ ಪುಸ್ತಕ ನನಗೂ ಇಷ್ಟ ಆಗ್ತಾ ಇಲ್ಲ. ಮಧು, ಯಾಕೆ ರೀತಿ ಮಾತಾಡ್ತಿದ್ಯಾ? ನಿನ್ನ ವಾಯ್ಸ್ಗೆ ಏನಾಯ್ತು? ಅದು ನೀವು ನನಗೆ ಮೋಸ ಮಾಡಿಬಿಟ್ರಲ್ಲ, ಅದಕ್ಕೆ ಹರಳೆಣ್ಣೆ ಕುಡಿಯೋಕೆ ಹೋಗಿ ಫ್ರಿಡ್ಜಲ್ಲಿ ಇಟ್ಟಿದ್ದು ಬ್ರಾಂದಿ ಕುಡಿದ್ಬಿಟ್ಟೆ. ಎಂತ ಕೆಲಸ ಮಾಡಿದೆ ಮಧು? ಯಾಕೆ ಹೀಗೆ ಮಾಡಿದೆ? ನೀವು ನನಗೆ ಡಿವೋರ್ಸ್ ಕೊಡ್ಲಿ ಅಂತ. ಜಾನಿ ಪ್ಲೀಸ್ ಹೊರಟೋಗಿ. ನಿಮ್ಮ ಮುಖ ಕೂಡ ನೋಡೋಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ನಾಳೆನೇ ಡಿವೋರ್ಸ್ ಪೇಪರ್ ತಂದು ಕೊಡ್ತೀನಿ. ಅಡಕೆ ಕಬುಲ, ನಿನ್ಗೆ ಯಾರು ಬೆಟ್ಟದಲ್ಲಿ ವಾಸ ಮಾಡಂತ ಹೆಣ್ಣು ಗೊತ್ತಾ? ಇಲ್ಲ ಗೌಡ್ರೆ. ಆ ಥರ ಹೆಣ್ಣು ಸೆಟ್ ಮಾಡೋಕ್ಕದ್ದ ನಿಮ್ಗೆ ಗೌಡ್ರೆ? ನನಗೆಲ್ಲ ಕೂಡ ಅಣ್ಣಯ್ಯಪ್ಪನವ್ರಿಗೆ. ಯಾಕೆ? ಬಾಯ್ಲಿ ಇಷ್ಟು ಮಾಡು, ಅವ್ರಿಗೆ ಸೆಟ್ ಆಗೋ ಥರ ಎಣ್ಣೆ ಸೆಟ್ ಮಾಡಿ ಜೊತೆಗೊಂದು ಕೂಸಿರ್ಬೇಕು. ಎಲ್ಲ ವ್ಯವಸ್ಥೆನೂ ಮಾಡಿ ಅಟ್ಟಿ ಕಳಿಸು, ಮುಂದೆ ನಾನು ನೋಡ್ಕೊತೀನಿ. ಆಯ್ತು ಗೌಡ್ರೆ. ನಿಂಗೊಂದು ಚಡ್ಡಿ ಕೊಡ್ತೀನಿ. ಜಾನಿ ಬಾಯ್, ಎಂತದಕ್ಕೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದು? ವಿಷಯ ಎಂತ ಅಂತೇಳಿ ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಕೆಲವೊಂದು ವಿಷಯನ ನೇರವಾಗಿ ಮಾತಾಡಿದ್ರೇನೆ ಇತ್ಯರ್ಥ ಆಗೋದು ಕಣೋ. ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು. ಯಾಕೆ, ಏನಾಯ್ತು? ಮಧು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಕಣೋ, ಒಂದು ಸಣ್ಣ ವಿಷಯಕ್ಕೆ. ಐ ಡೋಂಟ್ ಲೈಕ್ ಇಟ್. ಒಂದಲ್ಲ ಒಂದು ದಿನ ಇದೇ ನಮ್ಮನ್ನ ಆಗ್ತಂತೇಳಿ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಆಗ್ತಂತೇಳಿ ಗೊತ್ತಿರಲಿಲ್ಲ.
ನಿಮ್ಮಂತ ನಾಲಾಯಕನೊಟ್ಟಿಗೆ ಒಂದು ಬ್ಯೂಟಿಫುಲ್ ಹೆಣ್ಣು ಬದುಕುದಂದ್ರೆ ತುಂಬಾ ಕಷ್ಟಪ್ಪ. I like it. ತರಲೆ ಆಟಗಳನ್ನೆಲ್ಲ ಬಿಟ್ಟು ನನ್ನ ಮಾತು ಕೇಳು. ನೀನ್ ನನ್ನ ಮಾತು ಕೇಳಿದ್ರೆ ನಾನು ಮಧುರ ಒಂದಾಗ್ಬೋದು. ಜಾನಿ ಬಾಯ್, ನೀವು ಮತ್ತು ಮಧುರ ಬಾಬಿ ಒಂದಾಗುದಾದ್ರೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೇನೆ. ಎಂತ ವಿಷಯ ಹೇಳಿ? ಇಷ್ಟು ಐ ಲೈಕ್ ಇಟ್. ಕ್ಯಾಚ್. ಮಧುರ ಅವ್ರೆ, ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಜೊತೆಗೆ ನಾವು ಅಂದ್ರೆ ನಿಮ್ಮ ಸಮಸ್ಯೆನ ನಾ ಬಗೆಹರಿಸ್ತೀನಿ ಅಂದು ಜೊತೆಗೆ ಪುಟ್ಮಲ್ಲಿನೂ ಒಳ್ಳೆ. ಯಾರ ಜೊತೆಗಿದ್ರೆ ಏನು ಗೌಡ್ರೆ, ಗಂಡ ಜೊತೆಗಿದ್ದಾಗ ಆಗುತ್ತಾ? ಇಷ್ಟೆಲ್ಲ ನಡೀತಿದ್ರು ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಹೇಗೆ? ಇದೆಲ್ಲ ಯಾಕೆ ಜಾನಿಗೆ ಅರ್ಥ ಆಗ್ತಿಲ್ಲ? ಅವರೆಲ್ಲ ಅರ್ಥ ಮಾಡ್ಕೊಂಡವ್ರು ಬಿಡಿ. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಬದಲು ಆ ಬೆಟ್ಟ ಸುಂದರಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾವ್ರೆ. ಪಾಪಣ್ಣ, ಚಂದನವ್ರ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ನನ್ಗನ್ನಿಸ್ತದೆ ಇದು ಸುಳ್ಳು ಅಂತ. ಆಮೇಲೆ ಪುಟ್ಮಲ್ಲಿ, ನಿನಗೆ ಅಡುಗೆ ಮನೇಲಿರೋ ಡಬ್ಬದೊಳಗೆ ಯಾವ್ಯಾವ ಸಾಮಾನು ಅದ ಅನ್ನೋದು ಅಷ್ಟೇ ಗೊತ್ತು. ಆಚೆ ಯಾವ ಮನಸ್ಸಿರಲಿ ಯಾವ ಗುಣ ಅದ ಅನ್ನೋದು ಗೊತ್ತಿಲ್ಲ. ಗಾದೆನಲ್ವಮ್ಮೆ ಹಳ ಗಂಡಸ್ನ ನಗ ಹೆಂಗಸ್ನ ನಂಬಾರ್ದು ಅಂತ. ಅಣ್ಣಯ್ಯಪ್ಪನವರು ಮಾತೆತ್ರ ಸಾಕು ಬಾಯಿಗ ಬೆಳ್ಳಿಟ್ಕೊಂಡು ಅಮ್ಮಮ್ಮೆ ಅಂತ ಹೇಳ್ತಾರೆ. ಪಾಪಣ್ಣ, ಮತ್ ನೀವು ಆಗಾಗ ಅಳ್ತಿರ್ತೀರಲ್ಲ. ನಿನ್ನ ಕಟ್ಕೊಂಡ್ಮೇಲೆ ಅಳ್ಳೇಬೇಕು ತಾನೆ. ಪುಟ್ಮಲ್ಲಿ ಸುಮ್ಮನೆ ಕೂತ್ಕೊಮ್ಮೆ. ಮೊದಲು ಇಲ್ಲಿ ಮಧುರ ಅವ್ರ ಕಷ್ಟ ಬಗೆಹರಿಸೋ. ಗೌಡ್ರೆ, ಕಷ್ಟನ ಯಾರ ಕೈಲೂ ಪರಿಹಾರ ಮಾಡಕ್ಕಾಗಲ್ಲ. ಕಷ್ಟ ಬರುತ್ತೆ ಹೋಗುತ್ತೆ. ಕಷ್ಟನ ಕಷ್ಟ ಅನ್ಕೊಂಡ್ರೆ ಕಷ್ಟ ಕಷ್ಟವಾಗಿ ಉಳಿದ್ಬಿಡುತ್ತೆ. ಕಷ್ಟನ ಇಷ್ಟ ಅನ್ಕೊಂಡ್ರೆ ಕಷ್ಟನೂ ಕಷ್ಟ ಕೊಡದೆ ಓಡೋಗ್ಬಿಡುತ್ತೆ. ಈಗ ನೀವ್ಯಾಕೆ ಇಲ್ಲಿ ಬಂದ್ ನಂಗೆ ಕಷ್ಟ ಕೊಡ್ತಿದ್ದೀರಾ? ನಾನು ಕಷ್ಟ ಕೊಡಕ್ ಬಂದಿಲ್ಲ ಮಧು, ಮನೆ ಕೀ ಕೊಡಕ್ ಬಂದಿದ್ದೀನಿ. ನೀನೇ ಆ ಮನೇಲಿ ಇಲ್ಲ ಅಂದ್ಮೇಲೆ ನಾನು ಆ ಮನೇಲಿ ಇರಲ್ಲ. ಎಲ್ಲಾದ್ರೂ ದೂರ ಹೋಗಿ ಬದುಕೋತೀನಿ. ಅಣ್ಣಪ್ಪನವ್ರೆ, ದೂರ ಅಂದ್ರೆ ಬೆಟ್ಟಕ್ಕೆ ಹೋದಾರೆ. ಅವ್ರು ಯಾಕೆ ಬೆಟ್ಟಕ್ಕೆ ಹೋಗ್ಬೇಕು? ನಾನೇ ಇಲ್ಲಿಗೆ ಬಂದಲ್ಲ. ನಾನ್ ಯಾರಂತ ಹೇಳಿ ಗೊತ್ತಾಗ್ಲಿಲ್ವಾ ಜಾನಿ ಅಣ್ಣ? ನಾನು ನಿಮ್ ತಂಗಿ ಬೆಟ್ಟದ ಸುಂದ್ರಿ. ನನ್ನ ತಂಗಿ ಬೆಟ್ಟ ಸುಂದ್ರಿನಾ? ಆ ಹೆಸರ್ನವ್ರು ಯಾರು ನನಗೆ ಪರಿಚಯ ಇಲ್ವಲ್ಲ. ಅಣ್ಣ, ನೀವು ನೀರಿಗೆ ಜಾರಿ ಬಿದ್ದಿದ್ದು, ನಿಮ್ಮ ತಲೆಗೆ ಪೆಟ್ಟು ಬಿದ್ದಿದ್ದು, ನೀವು ನಮ್ಮ ಕೈಗೆ ಸಿಕ್ಕಿದ್ದು, ನಾವು ನಿಮಗೆ ವಾಸಿ ಮಾಡಿದ್ದು ಎಲ್ಲವನ್ನೂ ಮರ್ತು ಬಿಟ್ಟಿರಾ? ಹೋಗುವಾಗ ನೀವು ನನ್ನನ್ನು ತಂಗಿ ಎಂದು ಕರೆದಿದ್ದು, ಅವತ್ತಿನಿಂದ ನಾನು ನಿಮ್ಮನ್ನು ಅಣ್ಣ ಎಂದು ಸ್ವೀಕರಿಸಿದ್ದು ಎಲ್ಲವನ್ನೂ ಮರ್ತು ಬಿಟ್ಟಿರಾ? ಅಣ್ಣ, ನನ್ನ ಪಾಲಿನ ಶಿವಣ್ಣ. ಅಂದ್ರೆ ನೀನ್ ಬೆಟ್ಟದ ಸುಂದ್ರಿನಾ? ಹೌದು, ನಾನೇ ಬೆಟ್ಟದ ಸುಂದರಿ. ಮತ್ ನೀವ್ ಇವ್ರ ತಂಗಿ ಆದ್ರೆ ಆತರ ಕಾಗ್ಜ ಯಾಕೆ ಬರೀತಾ ಇದ್ರಿ? ಅದ್ರಲ್ಲಿ ಪ್ರೀತಿ ಬಗ್ಗೆ ಎಲ್ಲ ಬರ್ದಿತ್ತು. ಸುಳ್ಳು. ಈ ಅಣ್ಣ ತಂಗಿ ಸಂಬಂಧವನ್ನು ಸಹಿಸಲಿಕ್ಕಾಗದೆ ಯಾರೋ ಪತ್ರವನ್ನು ಬರ್ದಿರ್ಬೇಕು. ನಿಮ್ಮ ಕಣ್ಣ ಮುಂದೆ ನಾನೇ ನಿಂತಿರ್ಬೇಕಾದ್ರೆ ಆ ಪತ್ರವನ್ನು ನೀವಿನ್ನೂ ನಂಬ್ತೀರಾ? ನನಗ್ ಗೊತ್ತಿತ್ತು ನನ್ ಜಾನಿ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಆ ಪತ್ರ ನಂಬಿ ನಿಮ್ಗೆ ಏನೇನೋ ಹೇಳ್ಬಿಟ್ಟೆ. ಸಾರಿ ಜಾನಿ. ಜಾನಿ ಅವ್ರೆ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೆಟ್ಟದ ಸುಂದ್ರಿ. ನೀನು ಬೆಟ್ಟದ ಸುಂದ್ರಿನಾ? ನೀನ ಅಂದ್ರೆ ಏನ್ ಅರ್ಥ? ನಾನೊಬ್ಳೇ ಬೆಟ್ಟದ ಸುಂದ್ರಿ. ಇವ್ರು ನನ್ ಜೊತೆ 10 ದಿನ ಇದ್ದು ಒಂದ್ ಫಲ ಬೇರೆ ಕೊಟ್ಟು ಹೋಗಿದ್ದಾರೆ. ಇರಿ, ಕರಿತೀನಿ. ಗೋವರ್ಧನ, ಗೋವು. ಅಮ್ಮ, ಯಾರು ನನ್ನಪ್ಪ? ಅವ್ರಿ ಕಣು ನಿಮ್ಮಪ್ಪ. ಇಲ್ಲಿ ತುಂಬಾ ಜನ ಇದ್ದಾರೆ, ನನ್ಗೆ ಹಿಡ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಹೋಗಿ ಗಟ್ಟಿಯಾಗಿ ಹಿಡ್ಕೊ. ಓ ಮರಿಯಣ್ಣಪ್ಪನವ್ರೆ, ನಿಮ್ಮ ಅಪ್ಪ ನಾನಲ್ಲ, ಅವರು. ಸಾರಿ, ಐ ಆಮ್ ವೆರಿ ಸಾರಿ. ಶ್ರೀರಾಮ, ಯಾನ ಇದು? ಈ ಕೂಸು ಚಂದನ್ ಅವ್ರ ತರನೇ ಸಾರಿ, ಐ ಆಮ್ ವೆರಿ ಸಾರಿ ಅಂತದೆ. ಅನ್ನಕ್ಕೆ ಇದು ಚಂದನ್ ಅವ್ರ ಕೂಸೆ ಇರ್ಬೇಕು. ಆಮೇಲೆ ಪುಟ್ಮಲ್ಲಿ ಅದ್ ನೋಡಮ್ಮೆ, ಆ ಕೂಸ್ ನೋಡಕ್ಕ ಅಣ್ಣಪ್ಪನ ತರವೇ ಅದ. ರೀ ಗೌಡ್ರೆ, ಸಾಕು ಸುಮ್ನಿರ್ರಿ. ಈ ರೀತಿ ಆಟ ಎಲ್ಲ ನನ್ನ ಹತ್ರ ಆಡಕ್ ಬರ್ಬೇಡಿ. ಓ ಅಣ್ಣಪ್ಪನವ್ರೆ, ಆಟ ಆಡ್ತಾರ ನಾನಲ್ಲ ನೀವು. ಕಣ್ಣು ಮುಂದೆ ಈ ಪಟ್ಟಿ ಸಾಕ್ಷಿದ್ರು ದಿಟನೆ ಒಪ್ಕೋತಾ ಇಲ್ಲ. ಜಾನಿ, ಐ ಹೇಟ್ ಯು. ಎರಡು ಪೈಲ್ವಾನ್ಗಳು ಬಂದು ನಮ್ ಜಾನಿಬಾಯಿ ಕೈನ ಮುರಿದು ಹಾಕ್ಬಿಟ್ರು. ಆ ದೇವ್ರು ನನ್ನ ಕೈಗಳನ್ನ ಕಿತ್ಕೊಂಡ್ಬಿಟ್ಟ. ಅಣ್ಣಪ್ಪನವ್ರ ಕೈಲಿ ಶಕ್ತಿ ಹೊಂಟೋಗೋದಲ್ಲ, ಅದಕ್ಕೆ ಒಂದು ಥೆರಪಿ ಕಲ್ತ್ಕೊಂಡ್ ಬಂದಿನಿ.